ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರು? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಯಾಕೋ ನನಗೆ ಇಪ್ಪಿ ತಿನ್ನಬೇಕು ಅನ್ನಿಸ್ತು, ಮ್ಯಾಗಿನ. ಸೊ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಬಂದೆ. ಸೊ ಹಾಗೆ ಚಿಕ್ಕದು ಎರಡು ತಂದಿಟ್ಟಿದ್ದೆ ನಾನು. ಅಂದರೆ ನಾನು ಜಾಸ್ತಿ ತಿನ್ನೋದಿಲ್ಲ. ಹಾಗೆ ಮನ್ವಿತಿಗಂತೂ ಫುಲ್ ಒಂದು ದಿನವೂ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಮಾಡ್ಕೊತೀರೋಣ ಇವಾಗ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಮಲಗಿದ್ದ, ಅವ್ನು ಹೇಳೋಷ್ಟರೊಳಗೆ ತಿನ್ಕೊಂಡು ಖಾಲಿ ಮಾಡಬೇಕು. ಯಾಕಂದರೆ ಅವನಿಗೆ ನಾವು ಮ್ಯಾಗಿ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಸೊ ಈ ಥರ ಜಂಕ್ಸ್ ಫುಡ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡ್ತಾಯಿದ್ವಿ ಮನ್ವಿತಿಂದ. ಅದು ತುಂಬಾ ಒಳ್ಳೆಯದು ಮಕ್ಕಳಿಂದ ಅದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ. ಸೊ ಹಾಗೆ ರೆಡಿ ಆಗ್ತಾಯಿತ್ತು. ಹಾಗೆ ನಾನು ಟಿ ವಿ ಬೇರೆ ಆನ್ ಮಾಡ್ಕೊಂಡಿದ್ದೆ. ಒಳ್ಳೆ ಮೂವಿ ಬರ್ತಾಯಿತ್ತು, ಮೂವಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದೆ. ಹಾಗೆ ಫುಲ್ ಮೂವಿ ಯಾವತ್ತೂ ನೋಡಿಲ್ಲ ನಾನು. ಅಂದರೆ ಇವಾಗೆಲ್ಲ ಗೊತ್ತಲ್ಲ, ನನಗೆ ಜಾಸ್ತಿ ಟಿ ವಿ ನೋಡಬೇಕು ಅಂತಲೂ ಅನಿಸಲ್ಲ, ಹಾಗೆ ಫೋನ್ ನೋಡಬೇಕಂತಲೂ ಅನಿಸಲ್ಲ. ಆ ಥರ ಆಗಿಬಿಡುತ್ತೆ ಒಂದು ಟೈಮು. ಸೊ ಹಾಗೆ ಇವತ್ತು ಸ್ವಲ್ಪ ಮೂಡ್ ಆಫ್ ಬೇರೆ ಆಗಿತ್ತು. ಅದೇನಿಲ್ಲ, ಬೇರೆ ಏನಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಸೊ ಹಾಗೆ ಮ್ಯಾಗಿ ಕೂಡ ರೆಡಿ ಆಗ್ತಾಯಿದೆ. ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಬುಧವಾರದ ವ್ಲಾಗ್ ಮಾಡ್ತಾ ಇರೋದು ನಾನು. ಹಸ್ಬೆಂಡು ಆಫೀಸಿಗೆ ಹೋದ್ರು. ಬೆಳಗ್ಗೆ ನಾನು ತಿಂಡಿ ಬಂದುಬಿಟ್ಟು ಅವಲಕ್ಕಿ ಮಾಡಿದ್ದೆ. ಸೊ ಹಾಗೆ ತಿಂದ್ಕೊಂಡು ಆನಂತರ ಒಂದು 12:30 ಆಗಿದೆ ಇವಾಗ. ಮಲಗಿಸ್ಬಿಟ್ಟು ನಾನು ಮ್ಯಾಗಿ ಮಾಡ್ಕೊಳ ಅಂತ ಬಂದೆ. ಬನ್ನಿ ಇವತ್ತಿನ ಬ್ಲಾಗ್ ಯಾವತ್ತಿನ ನೋಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಯಾರದು ಎದ್ದಿದ್ದು? ಆರದು ಮಗ್ನೆ? ಹಾಯ್. ಸುಸ್ಸು ಬೇರೆ ಮಾಡ್ಕೊಬಿಟ್ಟಿದೆ ಮನೀತ್. ವಾಟ್ ಇಸ್ ದಿಸ್? ಏನಿದು? ಸುಸು ಮಾಡ್ಕೊಳ್ತಾರು? ಬಾತ್ರೂಮಲ್ಲಿ ಹೋಗ್ಬೇಕಲ್ಲ ಮನು ಪುಟಾಣಿ. ಏನು ಮಗ್ನೆ, ಎದ್ಯಾ? ಮಲಗ್ತೀಯ, ಬರ್ತೀಯಾ? ಹೇಳ್ತೀಯಾ? ಬಲಗಡೆ ತಿರುಗಿ ಹೇಳು. ಹೆಂಗೆ ಹೇಳೋದು ಬಲಗಡೆ? ಹೆಂಗೆ ಹೇಳೋದು? ಗುಡ್, ಹೇಳು. ಎಸ್. ಅಯ್ಯೋ ಸುಸ್ಸು ಎಷ್ಟು ಮಾಡ್ಕೊಡಿ ಬನ್ನು. ಸುಸ್ಸು ಹೇಳು 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 ಹೇಳು. ಚೀ ಮುದ್ದು ಮಗದು ಏನು? ಆ್ಯಕ್ಚುಲಿ ನೇಲ್ ಕಟ್ ಮಾಡಿದೆ, ಸ್ವಲ್ಪ ಹತ್ತಿದೆ, ಅದಕ್ಕೋಸ್ಕರ ಥ್ರೆಡ್ ಆಗಿ ಉರಿತಾ ಇದೆ. ಆ್ಯಕ್ಚುಲಿ ಉರಿತಾ ಇದೆಯಾ? ಉರಿತಾ ಇದೆ ಮೊನ್ನೆ, ಉರಿತೈತಾ? ಸಾರಿ ಬಂಗಾರಿ. ನೋಡು, ಅಯ್ಯೋ 2 ಬೆಳ್ಳೂರು ಆಗಿದೆ.
ಉರಿತತಾ? ಇವತ್ತು ನಾನು ಕ್ವಿಕ್ಕಾಗಿ ನಾಳೆ ಬೆಳಗ್ಗೆಗೆ ಬೇಕಂತ ಅಂದರೆ ಯಾವ ಥರ ರವೆ ಇಡ್ಲಿ ಮಾಡ್ಕೊಬೇಕು, ಅಕ್ಕಿ ರವೆದು ಅಂತ ತೋರಿಸ್ತೀನಿ. ಸೊ ಊರ ಕಡೆ ಎಲ್ಲ ಇದನ್ನೇ ಮಾಡೋದು. ನಾವೆಲ್ಲ ಇಲ್ಲಿ ರುಬ್ಬಿಸ್ಕೊಬಂದು ದೋಸೆಗೆ ಇಡ್ಲಿಗೆ ಎರಡಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ಕೊಳ್ತೀವಲ್ಲ, ಆ ಥರ ಎಲ್ಲ ಮಾಡೋದಿಲ್ಲ. ಸೊ ಏನಾದರೂ ರಾತ್ರಿ ಮಾಡಿರೋ ಅನ್ನ ಮಿಕ್ಕಿದ್ರೆ ಮಧ್ಯಾಹ್ನ ಮಾಡಿರೋ ಅನ್ನ ಏನಾದ್ರು ಮಿಕ್ಕಿದ್ರೆ ನೈಟೇ ಮಾಡಿಟ್ಕೊಬೇಕು ಇದನ್ನು ಬೆಳಗ್ಗೆಗೆ ಅಂತ ಬೇಕಾದ್ರೆ. ಸೊ ಅನ್ನನ ಮಿಕ್ಸಿ ಮಾಡಿಬಿಟ್ಟು ಒಂದು ಜಾರಷ್ಟು ನಾನೊಂದು ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಅಕ್ಕಿನ ರವೆ ಸೊಸೈಟಿ ಅಕ್ಕಿ ಬರುತ್ತಲ್ಲ, ಸೊ ಅದನ್ನ ರವೆ ಮಾಡಿಬಿಟ್ಟು ಜಲ್ದಿ ಹಿಡ್ದಿಲ್ಲ ನಾನು, ಸೊ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಆಮೇಲೆ ನೀವೇನಾದರೂ ಉದ್ದಿನಬೇಳೆ ನೆನಪಿಲ್ಲ ನೆನೆಸೋದು ಅಂತ ಹೇಳಿದ್ರೆ ಅದನ್ನು ಹಾಗೆ ಸಣ್ಣ ಜಾರಿಗೆ ಹಾಕ್ಕೊಂಡು ಡ್ರೈ ಆಗಿ ನಾನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತೀನಿ, ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಡ್ರೈ ಆಗಿ ನಾವು ಮಿಕ್ಸಿ ಮಾಡ್ಕೊಬೇಕು, ಅಂದರೆ ಚಿಕ್ಕದಾಗಿ ಮಾಡ್ಕೊಬೇಕು, ಸಣ್ಣದಾಗಿ ಮಾಡ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನಾಳೆಗೆ ಚೆನ್ನಾಗಿ ಹುಳಿ ಬರುತ್ತೆ. ಅದಕ್ಕೆ ನೀವು ಉಪ್ಪು ಹಾಕ್ಕೊಳ್ಳಿ. ಆನಂತರ ನೀವು ಸೋಡಾ ಏನಾದರೂ ಬೇಕಾದ್ರೆ ಹಾಕೋಬೋದು. ಸೋಡಾ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ರವೆ ಇಡ್ಲಿ ಇದು ಚೆನ್ನಾಗಿ ಬರುತ್ತೆ. ಸೊ ನೀವೇನಾದರೂ ಬೇಕಂದರೆ ಈ ಥರ ಮಾಡ್ಕೊಬೋದು. ನಾನು ಆ್ಯಕ್ಚುಲಿ ಇದೇ ಥರ ಮಾಡೋದು ಇಡ್ಲಿಗಳನ್ನ. ರುಬ್ಬಿಸ್ಕೊಬಂದರೆ ನಾನು ರೇರು ಮಾಡೋದು, ರುಬ್ಬಿಸ್ಕೊಬಂದರೆ ನಾನು ದೋಸೆನೇ ಮಾಡೋದು, ಇಡ್ಲಿ ಅಷ್ಟೊಂದು ಮಾಡೋದಿಲ್ಲ. ನಾನು ನೈಟ್ ಊಟ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕಿಚನ್ನು ನೈಟೇ ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಿಚನಿಗೆ ಬಂದಾಗ ಅಡುಗೆ ಮಾಡೋಕ್ಕೂ ನಮಗೆ ತುಂಬ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಆ ಥರ ಅನಿಸುತ್ತೆ, ಅಡುಗೆ ಮಾಡೋಕ್ಕೆ ಖುಷಿ ಅನಿಸುತ್ತೆ. ಸೊ ಏನಾದರೂ ಮೆಸ್ಸಿಯಾಗಿ ಇಟ್ಕೊಂಡ್ಬಿಟ್ರೆ ನೈಟು ಬೆಳಗ್ಗೆದ ಕ್ಲೀನ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ನಮಗೆ, ಆ ಥರ ಆಗಿಬಿಡುತ್ತೆ. ಆಮೇಲೆ ಅದು ಒಳ್ಳೆಯದು ಅಲ್ಲ. ಕಿಚನಲ್ಲಿ ನೀವು ಉಂಡಿರೋ ತಟ್ಟೆನ ಹಾಗೆ ಬಿಡಬಾರ್ದು, ಎಂಜಲನ್ನ. ಸೊ ಅದು ಒಳ್ಳೆಯದು ಅಲ್ಲ, ದರಿದ್ರ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಕಿಚನ್ ಎಲ್ಲ ನಾನು ನೈಟೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಆಮೇಲೆ ಪಾತ್ರೆ ಏನಾದರೂ ಒಂದು ಪಾತ್ರೆ ಬಿಡಲ್ಲ ನಾನು. ಮನ್ವಿತಿಗೆ ಹಾಲು ಕಲಸಿರೋ ಸ್ಪೂನ್ ಕೂಡ ಬಿಡಲ್ಲ, ಅದನ್ನೆಲ್ಲ ತೊಳೆದಿಟ್ಬಿಡ್ತೀನಿ. ಆಮೇಲೆ ಜಿರಳೆ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಈ ಥರ ಎಲ್ಲ ಬಿಟ್ಟರೆ. ಅದಕ್ಕೋಸ್ಕರ ನಾನು ನೈಟೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಗೋಡೆಯಿಂದ ಹಿಡಿದು ಎಲ್ಲನೂ ಕ್ಲೀನ್ ಮಾಡ್ತೀನಿ. ಅದಕ್ಕೋಸ್ಕರ ಗೋಡೆಯಲ್ಲಿ ನಮ್ಮ ಏನಾದರೂ ಒಗ್ಗರಣೆ ಮಾಡಿದಾಗ ಗೋಡೆಗೆ ಎಣ್ಣೆ ಸಿಡಿತಲ್ಲ, ಆ ಥರ ಏನು ಜಿಪ್ಟ್ ಇರೋದಿಲ್ಲ. ಡೈಲಿ ಕ್ಲೀನ್ ಮಾಡೋದ್ರಿಂದ ಅದು ಹಾಗೆ ಬಿಟ್ಟು ಏನಾಗುತ್ತೆ ಅಂತ ಅಂದರೆ ಅಂಟಾಗ್ಬಿಡುತ್ತೆ ಗೋಡೆ. ಆವಾಗ ತುಂಬ ಒಂದು ಹಾರ್ಡ್ ಕ್ಲೀನಿಂಗ್ ಮಾಡಬೇಕಾಗತ್ತೆ, ನಾವು ಸ್ವಲ್ಪ ತಿಕ್ಕಬೇಕಾಗತ್ತೆ. ಸೊ ಆವಾಗ ಒರೆಸ್ಕೊತಾ ಇದ್ದರೆ ಏನು ತೊಂದರೆ ಇಲ್ಲ. ಸೊ ಇವಾಗ ನಾನು ಸ್ವಲ್ಪ ಪಾತ್ರೆ ಎಲ್ಲ ಸಿಕ್ಕಾಪಟ್ಟೆ ಇತ್ತು, ತೊಳೆದ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಆನಂತರ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೇನೋ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅನಿಸುತ್ತೆ. ನಿಮಗೇನಾದರೂ ಜಾಸ್ತಿ ಜಿರಳೆ ಆಗಿದೆ ಮನೇಲಿ ಅಂತ ಅಂದರೆ ನೈಟ್ ಒಂದು ಕೆಲಸ ಮಾಡಿ, ಪಲಾವ್ ಎಲೆ ಇರುತ್ತಲ್ವ, ಸೊ ಅದನ್ನು ಬೆಂಕಿಗೆ ಹತ್ತಿಸ್ಬಿಟ್ಟು ಅದು ಹೊಗೆ ಬರುತ್ತಲ್ಲ, ಸೊ ಅದನ್ನು ಹಿಡೀರಿ ಮನೆಯಲ್ಲಿ ಕಬೋರ್ಡ್ ಒಳಗೆಲ್ಲ ಎಲ್ಲ. ಜಿರಳೆ ಇದ್ದರೆ ಓಡೋಗುತ್ತೆ, ಮತ್ತೆ ಬರೋದಿಲ್ಲ. ಸೊ ಈ ಥರ ಮಾಡಿ. ನಮ್ಮನೇಲಿ ಜಿರಳೆ ಇಲ್ಲ, ನಿಮಗೆಲ್ಲ ಗೊತ್ತಿದೆ, ಒಂದೊಂದು ಜಿರಳೆ ಹುಡುಕಿದ್ರೂ ಸಿಗಲ್ಲ ನಮ್ಮ ಮನೇಲಿ. ಇವಾಗ ಮ್ಯಾಟ್ರಿಗೆ ಬಂದುಬಿಡೋಣ. ಅದೇನಪ್ಪ ಅಂತ ಅಂದರೆ, ನಾನು ಯೂಟ್ಯೂಬ್ ಬಗ್ಗೆ ಎಷ್ಟು ನೆಗೆಟಿವ್ ಆಗಿ ಎಷ್ಟು ಪಾಸಿಟಿವ್ ಆಗಿ ಮಾತಾಡೋರು ಇದ್ದಾರೆ ಅಂತ ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಗೆಟಿವ್ ಆಗಿ ಮಾತಾಡೋರ ಬಗ್ಗೆ ಮಾತಾಡೋಕ್ಕೆ ನನ್ನ ಹತ್ರ ಒಡಿಸಿಲ್ಲ, ಅವ್ರ ಬಗ್ಗೆ ಮಾತಾಡೋಕ್ಕೂ ನಂಗೆ ಇಂಟ್ರೆಸ್ಟು ಇಲ್ಲ. ಸೊ ಈ ವಿಡಿಯೋ ನೋಡ್ತಾ ಇರುವಾಗ ಈ ವಿಡಿಯೋಗೂ ಅಂತಾರೆ ಅವರು, ಅಯ್ಯೋ ಹೆಂಗೆ ಮಾತಾಡ್ತಾರೆ ನೋಡು ಅಂತ ಹೇಳಿ. ಸೊ ಓಕೆ, ಮಾತಾಡೋರಿಗೆ ಏನು ಮಾಡೋಕ್ಕಾಗಲ್ಲ. ನಾವು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನಾವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದರೂ ಮಾತಾಡ್ತಾರೆ, ಏನು ಮಾಡದೇ ಇದ್ದರೂ ಮಾತಾಡ್ತಾರೆ. ಮಾತಾಡೋರಿಗೇನು, ನಾವು ಅವ್ರಿಗೆ ನಾಲಿಗೆಗೆ ಲಾಕ್ ಮಾಡೋಕ್ಕಾಗಲ್ಲ ಅಲ್ವಾ. ಮಾತಾಡೋರು ಮಾಡ್ತಾನೆ ಇರ್ತಾರೆ. ಸೊ ನನ್ನ ಮುಂದೆ ಮಾತಾಡಬೇಕು, ಆ ಧೈರ್ಯ ಅವರಿಗಿಲ್ಲ, ಬ್ಯಾಕ್ ಫೈರ್ ಮಾಡ್ತಾರೆ. ನನ್ನ ಮುಂದೆ ಅಮ್ಮನ ಊರಲ್ಲಾಯಿತು, ಆಮೇಲೆ ನಮ್ಮ ಹಸ್ಬೆಂಡ್ ಊರಲ್ಲಾಯಿತು, ಎಲ್ಲರೂ ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ಬರ್ತಾಯಿದೆ ವಿಡಿಯೋಸು, ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳ್ತಾರೆ. ಬಟ್ ಅವರು ಹಾರ್ಟಿಂದ ಬಂದಿರಲ್ಲ ಆ ಮಾತುಗಳು, ನನ್ನ ಮುಂದೆ ಹೇಳ್ತಿರ್ತಾರೆ ಅಷ್ಟೇ. ನನ್ನ ಹಿಂದೆಗಡೆ ಬ್ಯಾಕ್ ಫೈರ್ ಮಾಡೋದು, ಅಯ್ಯೋ ಅವಳಿಗೆ ಯಾಕೆ ಬೇಕಾಗಿತ್ತು ಇದೆಲ್ಲ, ಯಾಕೆ ಮಾಡ್ತಾಳೆ ಇದನ್ನೆಲ್ಲ ಅಂತ. ಆ್ಯಕ್ಚುಲಿ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಮಗು ಇದೆ, 2 ವರ್ಷದ ಮಗು ಇದೆ, ಗಂಡ ಇದ್ದಾರೆ, ಮನೇನ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನನ್ನ ಖರ್ಚಿಗೆ ಏನು ಬೇಕು ನಾನು ಅದನ್ನ ಅರ್ನ್ ಮಾಡ್ತಾಯಿದ್ದೀನಿ, ದುಡ್ಡು ಮಾಡ್ತಾಯಿದ್ದೀನಿ. ಹಾಗಂತ ಯಾರ್ದು ತಲೆ ಒಡೆದು ದುಡ್ಡು ಮಾಡ್ತಾಯಿಲ್ಲ. ಸೊ ನಂದೇನಿದೆ, ನನ್ನ ಆ್ಯಕ್ಟಿವಿಟಿ ಏನಿದೆ, ನನ್ನ ದಿನಚರಿ ಏನಿದೆ ಅದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದನ್ನು ಬಿಟ್ಟು ಮಗುನ ಬಿಟ್ಟು ಆಚೆ ಕಡೆ ತಿರ್ಗಕ್ಕೆ ಹೋಗಲ್ಲ, ನನ್ನ ಗಂಡನ ಬಿಟ್ಟು ದೇಶ ತಿರ್ಗಕ್ಕೆ ಹೋಗಲ್ಲ, ರಾಜ್ಯ ತಿರ್ಗಕ್ಕೆ ಹೋಗಲ್ಲ. ನಮ್ಮ ಅತ್ತೆನ ರೆಸ್ಪೆಕ್ಟ್ ಮಾಡಲ್ಲ ಅಂತಲ್ಲ, ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ, ಅದನ್ನು ಏನು ಬಿಟ್ಟಿಲ್ಲ. ಊರಿಗೆ ಹೋದಾಗಲೂ ವಿಡಿಯೋ ಮಾಡ್ತೀನಿ. ನಮ್ಮ ಅತ್ತೆ ಏನನ್ನಲ್ಲ, ನನ್ನ ಗಂಡ ಏನನ್ನಲ್ಲ. ಸೊ ಈ ಮೂರನೇ ಜನ ಅವ್ರು ಏನಂತಾರಂತ, ಯಾಕೆ ಬೇಕಾಗಿದ್ದಿಲ್ಲ ಅಂತ. ಸೊ ಇನ್ನು ಏನು ಮಾಡಬೇಕು, ನಾನು ಕಳ್ತನ ಮಾಡಬೇಕಾ, ಯಾರನ್ನಾದ್ರೂ ತಲೆ ಹೊಡಿಬೇಕಾ, ದುಡ್ಡು ಮಾಡಬೇಕಾ? ಏನಿಲ್ಲ ತಾನೇ. ನಾನು ಏನಿದೆ ನಾನು ಮಾಡ್ತಾಯಿದ್ದೀನಿ, ನನ್ನ ಮೊಬೈಲು, ನನ್ನ ದುಡ್ಡು, ನಾನು ಅದು ಖರ್ಚು ಮಾಡ್ತಾಯಿದ್ದೀನಿ
ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗುತ್ತೆ ಒಂದು ಮಗುನ ಇಟ್ಕೊಂಡು ಅಲ್ವಾ? ಮಗು ಏನಾದರೂ ಆಗಿಲ್ಲ ಅಂತ ಅಂದಾಗ, ಇಲ್ಲ ಅಂತ ಅಂದರೆ ಮಗು ಸ್ವಲ್ಪ ದೊಡ್ಡ ಇದ್ದಾನೆ ಅಂತ ಅಂದಾಗ ಆಚೆ ಕಡೆ ಹೋಗಿ ಕೆಲಸ ಮಾಡ್ತೀನಿ. ಇಲ್ಲ ಇವಾಗ ಮನೆ ಬಿಟ್ಟು ಮಗು ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಅಂದಾಗ ಇನ್ನೇನಾದ್ರು ಟೈಮ್ ಪಾಸಿಗೆ ಮಾಡ್ಕೊಳ್ತೀನಿ. ಟೈಮ್ ಪಾಸೂ ಆಯಿತು, ಇದರಿಂದ ದುಡ್ಡು ಬರುತ್ತೆ. ನೀವೇನಾರು ಅನ್ಕೊಂಬಿಡಿ ದುಡ್ಡು ಮಾಡೋಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಹೌದು, ನಾನು ಒಪ್ಕೊಳ್ತೀನಿ, ದುಡ್ಡು ಮಾಡೋಕ್ಕೆ ಇದು ಮಾಡ್ತಾ ಇರೋದು ನಾನು. ದುಡ್ಡು ಬರ್ತಾ ಇದೆ, ಬರುತ್ತೆ. ಸೊ ನೀವು ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಮಾಡು ಚೆನ್ನಾಗಿ ಮಾಡು ಅಂತ ಹೇಳ್ದಿದ್ರೂ ಪರವಾಗಿಲ್ಲ. ಈ ಥರ ಹಿಂದೆ ನನಗೆ ಬೇರೆಯವ್ರ ಹತ್ರ ಎಲ್ಲ ಹೇಳೋದು ಬೇಡ. ಡೈರೆಕ್ಟಾಗಿ ಹೇಳಿ, ಏನಮ್ಮ ಹಿಂಗೆ ಅಂತ ಡೈರೆಕ್ಟಾಗಿ ಹೇಳೋ ಒಂದು ಏನು ಹೇಳ್ತಾರೆ ಅಧಿಕಾರವೂ ನಿಮಗಿಲ್ಲ. ಯಾಕಂತ ಅಂದರೆ ನನ್ನ ಗಂಡ, ನಮ್ಮ ಅತ್ತೆ, ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿಯವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಗ ನೀವು ಯಾರು ಹೇಳೋಕ್ಕೆ ಅಲ್ವಾ? ನೀವು ನನ್ನ ವೀಡಿಯೋಸೇ ನೋಡಬೇಡಿ, ನೋಟಿಫಿಕೇಷನ್ ಬಂತು ಅಂತ ಅಂದರೆ ಕ್ಲಿಯರ್ ಮಾಡಿಬಿಡಿ. ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಅನ್ಸಬ್ಸ್ಕ್ರೈಬರ್ ಮಾಡಿಬಿಡಿ, ಓಕೆನಾ? ನನ್ನ ವೀಡಿಯೋಸ್ ನೋಡೋಕ್ಕೆ ಹೋಗಬೇಡಿ. ಹಾಗಂತ ಹಿಂದಿಂದೆ ನನ್ನ ಬಗ್ಗೆ ಮಾತಾಡೋದು ಬೇಡ. ಇದೊಂದು ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ಸೊ ಇನ್ನು ನೆಕ್ಸ್ಟು ನನ್ನ ಬಗ್ಗೆ ಇನ್ನೊಂದು ಏನಾದರೂ ನನ್ನ ಬಗ್ಗೆ ಕೇಳ್ತು ಅಂತಾರೆ ಡೈರೆಕ್ಟಾಗಿ ಬಂದು ನಿಮ್ಮನೆ ಕೇಳ್ತೀನಿ ನಾನು. ಇವಾಗ ಬೇಡ, ಈ ಮಾತಾಡೋರು ಹೆಂಗಾರು ಮಾತಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ, ಓಕೆನಾ? ಬಿಡಿ ಹೋಗಲಿ, ಅದ್ರ ಬಗ್ಗೆ ಮಾತಾಡೋದು ತುಂಬ ಜನ ಇದ್ದಾರೆ. ನನಗೊಬ್ಬಳಿಗೆ ಅಲ್ಲ, ಎಲ್ಲ ಯೂಟ್ಯೂಬ್ ಮಾಡೋ ಹುಡುಗಿರಿಗೆ ಆಗಿರ್ಬೋದು, ಲೇಡೀಸ್ಗೆ ಎಲ್ಲರಿಗೂ ಈ ಪ್ರಾಬ್ಲಮ್ ಇದ್ದಿದ್ದೆ. ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಾರೆ ಅಂದರೆ ಇನ್ನೊಬ್ಬರು ಕಾಲೆಳರು ಇದ್ದೇ ಇರ್ತಾರೆ. ಅವಳು ದುಡ್ಡು ಮಾಡ್ತಾಳೆ, ಅವಳು ಚೆನ್ನಾಗಿ ಅವರು ಒಂದು ರೇಂಜಿಗೆ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಾಲೆಳರು ತುಂಬ ಜನ ಇರ್ತಾರೆ. ಸೊ ಅದ್ರ ಬಗ್ಗೆ ನಾನು ಟೆನ್ಷನ್ ತೊಗೊಳಕ್ಕೆ ಹೋಗೋದಿಲ್ಲ, ಓಕೆನಾ? ಮನಿತಂತೂ ಫುಲ್ ನಾಟಿ ಆಗಿಬಿಟ್ಟಿದ್ದಾನೆ, ಸಿಕ್ಕಾಪಟ್ಟೆ ಜೋರಾಗಿಬಿಟ್ಟಿದ್ದಾನೆ. ಸೊ ಅವ್ರ ಪಪ್ಪಂಗೂ ಅಷ್ಟೇ ಸ್ವಲ್ಪ ರೆಸ್ಪೆಕ್ಟೇ ಕೊಡೋಲ್ಲ ಇವಾಗಿಂದ. ಇನ್ನೊಂದು 6 ಮಂತ್ ಹೋಗ್ಲಿ ಕಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಕ್ಳಿಗೆ ಇವಾಗಲಿಂದ ಕಲಿಸಿದ್ರೆ ಎಲ್ಲ ಕಲಿತಾರೆ, ಆನಂತರ ನಾವು ಕಲ್ಸೋಕೋದ್ರೆ ಕಲಿಯೋದಿಲ್ಲ. ಅವಾಗೆಲ್ಲ ಅವರು ಒಂದು ಬುದ್ಧಿ ಬಂದುಬಿಟ್ರೆ ನಮ್ಮ ಮಾತೇ ಕೇಳಲ್ಲ ಅವರು. ಸೊ ಆ ಥರ ಮಾಡಿಬಿಡ್ತಾರೆ. ಮನುತ್ ಹಾಗಂತ ಏನು ತುಂಬ ರ್ಯಾಶ್ ಇಲ್ಲ, ಬಟ್ ಮಾತಾಡ್ತಾನೆ, ಚೆಂದ ಮಾತಾಡ್ತಾನೆ. ಸೊ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಕಲಿಸ್ಬೇಕು ಎಲ್ಲರಿಗೂ. ರೀಚ್ ಕಲಿಸ್ಬೇಕು, ಹೋಗಿ ಬಾರೆ ಅನ್ನೋದೆಲ್ಲ ಕಲಿಸ್ಬಾರ್ದು. ಸೊ ಅದೆಲ್ಲ ಒಳ್ಳೆಯದಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಓಕೆ ಹಿಂಗೆ ಮಾಡ್ತಾನೆ ನೋಡಿ ಅವನು.
ಮೊಬೈಲ್ ನೋಡಿದ್ರೆ ಓಡಿ ಓಡಿ ಬಂದು ಆ ಥರ ಮಾಡೋದು. ಸೊ ತರಲೇ ಆಗ್ಬಿಟ್ಟಿದೆ ನನ್ನ ಮನ್ವಿತಿ ಸರ್ ಇವಾಗಂತೂ ಸಿಕ್ಕಾಪಟ್ಟೆ. ಓಕೆ, ಈ ವ್ಲಾಗ್ಲಿ ಹೀಗೆ ಮಾಡ್ತಾನೆ. ಈ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಸಿ ಯು ದೆನ್. ಲವ್ ಯು ಆಲ್. ಬಾಯ್.